ನಾವು ಮೊನ್ನೆ ಅಷ್ಟೇ ಚರ್ಚೆ ಮಾಡ್ತಾ ಇದ್ವಿ, ಈ ಬಾರಿ ಮುಂಗಾರು ಮಳೆ ಅವಧಿ ಪೂರ್ವವೇ ಆಗುತ್ತೆ. ಮುಂಗಾರು ಪ್ರವೇಶ ಕೇರಳಕ್ಕೆ ಒಂದು 6-7 ದಿನಗಳ ಮೊದಲೇ ಪ್ರವೇಶ ಆಗುತ್ತೆ. ಹೀಗಾಗಿ ಮುಂಗಾರು ಮಳೆ ಆಗುತ್ತೆ, ಕರ್ನಾಟಕಕ್ಕೆ ಕೂಡ ಬರುತ್ತೆ, ಇತ್ಯಾದಿ ಇತ್ಯಾದಿ ಎಲ್ಲವೂ ಮಾತನಾಡ್ತಾ ಇದ್ವಿ. ಇದರ ಜೊತೆಗೆ ಮತ್ತೊಂದು ಸುದ್ದಿಯನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ಈ ವರ್ಷ 2026ರಲ್ಲಿ ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನೀನೋ ಎನ್ನುವಂತಹ ಒಂದು ಹವಾಮಾನ ವೈಪರೀತ್ಯ ಉಂಟಾಗುತ್ತೆ. ಅದರಿಂದ ದೇಶದಲ್ಲಿ ವಿಪರೀತ ಮಳೆ ಕೊರತೆ ಆಗಬಹುದು ಅಂತಲೂ ಕೂಡ ನಾವು ನೋಡಿದ್ವಿ. ಇದೀಗ ಹವಾಮಾನ ಇಲಾಖೆ ಪ್ರಿಡಿಕ್ಟ್ ಮಾಡಿರುವ ಪ್ರಕಾರ ಇಡೀ ದೇಶದಾದ್ಯಂತ ಮುಂಗಾರು ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇಡೀ ದೇಶದಲ್ಲಿ ಭಾರತ ಹಳ್ಳಿಗಳ ದೇಶ. ಆ ಹಳ್ಳಿಗಳಲ್ಲಿರುವಂಥ ರೈತರು ಭೂಮಿಯನ್ನೇ ನಂಬಿದ್ದಾರೆ. ಭೂಮಿ ಬಹುತೇಕವಾಗಿ ಮಳೆ ಆಧಾರಿತ ಕೃಷಿಯಾಗಿದೆ. ನಮ್ಮಲ್ಲಿ ಬೋರ್ವೆಲ್ಗಳು, ನದಿಗಳು ಎಲ್ಲವೂ ಕೂಡ ಕಡಿಮೆ. ಮಳೆ ಆಶ್ರಿತ ಕೃಷಿಯೇ ಹೆಚ್ಚಾಗಿರೋದು. ಆದರೆ ಈ ಮುಂಗಾರು ಮಳೆಯನ್ನೇ ನಂಬಿದಂತಹ ರೈತರ ಪರಿಸ್ಥಿತಿಗಳು ಏನಾಗುತ್ತೆ? ಇಂಥದ್ದೊಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕಂದರೆ ಮುಂಗಾರು ಮಳೆಯ ಕಾರಣಕ್ಕಾಗಿಯೇ ಅನೇಕ ಬೆಳೆಗಳನ್ನು ಬೆಳಿತಾನೆ ರೈತ. ಮುಂಗಾರು ಕೈ ಕೊಟ್ಬಿಟ್ರೆ ಹೆಂಗೆ? ಒಂದು ಬೆಳೆಗಳ ಉತ್ಪಾದನೆ ಕುಸಿತ, ಅದಾದ ನಂತರ ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಎಲ್ಲವೂ ಕೂಡ ಆಗ್ತಾ ಇರುವಂಥ ಬೆಳವಣಿಗೆ. ಹಾಗಾದರೆ ಈ ವರ್ಷ ದೇಶ ಮತ್ತು ರಾಜ್ಯದಲ್ಲಿ ಯಾವ ಪರಿಪ್ರಮಾಣದಲ್ಲಿ ಮಳೆಯಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಮಳೆ ಕಡಿಮೆ ಆಗುತ್ತೆ, ಹವಾಮಾನ ಇಲಾಖೆ ಹೇಳಿರೋದು ಏನು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಎಲ್ ನೀನೋ ಆತಂಕ, ಮುಂಗಾರು ಕೌತುಕ. ಏನಿದು? ದೇಶದಾದ್ಯಂತ ಮುಂಗಾರು ಮಳೆ ಪ್ರಮಾಣ ನಿರೀಕ್ಷಿತ ಮಟ್ಟಕ್ಕಿಂತ ಕಡಿಮೆ ಅಂತ ಹವಾಮಾನ ಇಲಾಖೆ ಹೇಳಿರೋದು. ಜೂನ್ ತಿಂಗಳಲ್ಲಿ ಮಾನ್ಸೂನ್ ದುರ್ಬಲ ಆಗುತ್ತೆ, ಎಲ್ ನೀನೋ ಪ್ರಭಾವ ಹೆಚ್ಚಾಗುವಂತಹ ಸಾಧ್ಯತೆ ಇರೋದು. ಎಲ್ ನೀನೋ ಬಗ್ಗೆ ಅನೇಕ ಬಾರಿ ನಾವು ನೋಡಿದ್ದೀವಿ. ಪೆಸಿಫಿಕ್ ಮಹಾಸಾಗರದಲ್ಲಿ ಸಾಮಾನ್ಯಕ್ಕಿಂತಲೂ ಅಲ್ಲಿಯ ನೀರು ತಾಪಮಾನಕ್ಕೆ ಹೆಚ್ಚಾಗುವ ಕಾರಣಕ್ಕಾಗಿ ನಮ್ಮ ಕಡೆಗೆ ವಿಪರೀತವಾದಂತಹ ಬರಗಾಲ ಉಂಟಾಗುವಂಥ ಪರಿಸ್ಥಿತಿ. 90% ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಮುಂಗಾರು ಹಂಗಾಮಿನ ದ್ವಿತೀಯಾರ್ಧದ ಅವಧಿಯಲ್ಲಿ ಮತ್ತಷ್ಟು ಬಲಗೊಳ್ಳುವಂಥ ನಿರೀಕ್ಷೆ ಇದೆ ಅಂತ ಎಲ್ಲ ಹೇಳಿದ್ದಾರೆ. ಈಶಾನ್ಯ ಭಾರತದ 90% ಮಾತ್ರ ಸಾಮಾನ್ಯ ಮಳೆ ಆಗ್ಬೋದು ಅಂತ ನಿರೀಕ್ಷೆ ಇಟ್ಟಿದ್ದಾರೆ. ವಾಯುವ್ಯ, ಮಧ್ಯ, ದಕ್ಷಿಣ ಪರ್ಯಾಯ ದ್ವೀಪಗಳಲ್ಲಿ ಸಾಮಾನ್ಯಕ್ಕಿಂತ ಮಳೆ ಆಗುತ್ತೆ ಅಂತ ಅವರೆಲ್ಲ ಹೇಳಿರೋದು. ಜೂನ್ನಲ್ಲಿ 90%ಕ್ಕಿಂತ ಕಡಿಮೆ ಮಳೆ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. 2026 ಜೂನ್ ತಿಂಗಳಲ್ಲಿ ನೈಋತ್ಯ ಮುಂಗಾರು ಏನಿದೆ ಇದು ದುರ್ಬಲ ಆಗುತ್ತೆ. ಇದಕ್ಕೆ ಕಾರಣ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವಂಥ ಎಲ್ ನೀನೋ ಪ್ರಭಾವ ಅಂತ. ಕರ್ನಾಟಕದ ಕರಾವಳಿ, ಮಲೆನಾಡು ಮತ್ತು ಒಳನಾಡಿನ ಬಹುತೇಕ ಜಿಲ್ಲೆಗಳು ಜೂನ್ ತಿಂಗಳ ಆರಂಭದಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಅದರ ಪ್ರಿಡಿಕ್ಟ್ ಮಾಡೋಕ್ಕಿಂತಲೂ ಕೂಡ ಕಡಿಮೆ ಮಳೆ ಆಗುತ್ತೆ ಅಂತ. ಮತ್ತೊಂದು ಕಡೆ ಹವಾಮಾನ ಇಲಾಖೆ ಹೇಳ್ತಾ ಇದೆ, ಜೂನ್ ತಿಂಗಳಲ್ಲಿ ಗರಿಷ್ಠ ತಾಪಮಾನ ದಾಖಲಾಗುತ್ತೆ. ಅಂದರೆ ಬೇಸಿಗೆಯ ಸಮಯದಲ್ಲಿ ಇರುವಂತಹ ತಾಪಮಾನ ಮಳೆಗಾಲದ ಜೂನ್ ತಿಂಗಳಲ್ಲೂ ಕೂಡ ಆಗುತ್ತೆ ಅಂತ ಅವರೆಲ್ಲ ಹೇಳಿದ್ದಾರೆ. 2-3 ಕಾರಣಗಳಿದೆ ಹೀಗಾಗೋದಕ್ಕೆ. ಒಂದು ಎಲ್ ನೀನೋ ಅಂತದ್ದು, ಒಂದು ಎಲ್ ನೀನೋ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗೋದು. ಎರಡನೇದು ಭಾರತದಕ್ಕೆ ಪ್ರಭಾವ ಬೀರುವಂತಹ ಹಿಂದೂ ಮಹಾಸಾಗರದಲ್ಲಿ ಉಂಟಾಗುವಂಥ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರೀತಾರೆ ಇದನ್ನು. ಇಂಡಿಯನ್ ಓಷನ್ ಡೈಪೋಲ್ ಏನಿದೆ ಹಂಗಂದ್ರೆ 2 ವ್ಯತ್ಯಾಸ ಇದೆ. ಹೆಂಗೆ ಪೆಸಿಫಿಕ್ ಮಹಾಸಾಗರದಲ್ಲಿ ನೀರು ಕಾದಿದ್ದರ ಪರಿಣಾಮವಾಗಿ ಅದರ ಎಫೆಕ್ಟು ನಮಗೆ ಬೀಳುತ್ತಲ್ಲ, ಅದೇ ಮಾದರಿಯಲ್ಲಿ ಆಗುವಂಥದ್ದು. ಹೆಂಗಿದು? ಪೂರ್ವ ಭಾಗದಲ್ಲಿ ಏನಾದರೂ ಹಿಂದೂ ಮಹಾಸಾಗರದ ನೀರು ವಿಪರೀತವಾಗಿ ಬಿಸಿಯಾದರೆ ಅತ್ಯಂತ ಕಡಿಮೆ ಮಳೆ ನಮಗಾಗುತ್ತೆ, ಭಾರಿ ಕಡಿಮೆ ಮಳೆ ಆಗುತ್ತೆ. ಅದೇ ಪಶ್ಚಿಮ ಭಾಗದಲ್ಲಿ ಏನಾದರೂ ವಿಪರೀತವಾದಂತಹ ನೀರು ಹಿಂದೂ ಮಹಾಸಾಗರದಲ್ಲಿ ಬಿಸಿಯಾದರೆ ನಾವು ವಿಪರೀತ ಮಳೆಯನ್ನು ನಿರೀಕ್ಷೆ ಮಾಡ್ಬೋದು. ಭಾರತದಲ್ಲಿ ಪ್ರವಾಹ ಆಗುವಂತಹ ಮಟ್ಟಕ್ಕೂ ಕೂಡ ಮಳೆ ಆಗುತ್ತೆ. ಆದರೆ ಈ ಬಾರಿ ಏನಾಗಿದೆ, ಇಂಡಿಯನ್ ಓಷನ್ ಡೈಪೋಲ್ ಎನ್ನುವಂಥ ಈ ಸ್ಥಿತಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನೀರು ಅತಿಯಾಗಿಯೂ ಕೂಡ ಕಾದಿಲ್ಲ, ನೀರು ಕಾಯ್ದೆಯೂ ಕೂಡ ಆಗಿಲ್ಲ. ಅಂದರೆ ಪೂರ್ವ ಮತ್ತು ಪಶ್ಚಿಮದಲ್ಲಿ ಎಲ್ಲೂ ಕೂಡ ಏನಾಗಿಲ್ಲ, ತಟಸ್ಥವಾಗಿ ಉಳಿದ್ಬಿಟ್ಟಿದೆ. ಈ ತಟಸ್ಥವಾಗೋದ್ರಿಂದ ಏನಾಗುತ್ತೆ, ಹವಾಮಾನ ಇಲಾಖೆಯವರು ಹೇಳ್ತಾರೆ, ಈ ಇಂಡಿಯನ್ ಓಷನ್ ಡೈಪೋಲ್ ಅನ್ನುವಂಥದ್ದು ತಟಸ್ಥವಾಗಿದ್ದರ ಪರಿಣಾಮವಾಗಿ ಈ ಎಲ್ ನೀನೋದಿಂದ ಉಂಟಾಗುವಂತಹ ಈ ಮಾರುತಗಳ ದುರ್ಬಲತೆ ಇರುತ್ತಲ್ಲ, ಅದನ್ನು ತಡೆಯಬಲ್ಲಂತಹ ಶಕ್ತಿ ಹಿಂದೂ ಮಹಾಸಾಗರದ ಈ ಡೈಪೋಲಿಗಿತ್ತು. ಇದೀಗ ಅದು ತಟಸ್ಥ ಆಗಿಬಿಟ್ಟಿದೆ. ಈ ತಟಸ್ಥ ಆಗಿದ್ದರ ಕಾರಣಕ್ಕಾಗಿಯೂ ಕೂಡ ಭಾರತದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಭೂಭಾಗ ಮತ್ತು ಸಮುದ್ರ ಭಾಗದ ಈ ಹವಾಮಾನದಲ್ಲಿಯೂ ಕೂಡ ಅಂದರೆ ತಾಪಮಾನ ಅದರಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಅದು ಏರುಪೇರು ಆಗ್ತಾ ಇರುವ ಕಾರಣಕ್ಕಾಗಿಯೂ ಕೂಡ ಇಂಥದ್ದೊಂದು ಬೆಳವಣಿಗೆಗಳು ಆಗ್ಬೋದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಹಾಗಾದರೆ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಅಲರ್ಟ್ ಏನು ಈ ವಿಚಾರದಲ್ಲಿ? ಏನು ಹೇಳಿದ್ರು ಅವರು? ಭಾರತದಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಾನ್ಸೂನ್ ಮಳೆ ಆಗುವಂಥ ಸಾಧ್ಯತೆ ಇದೆ. ಪ್ರಸಕ್ತ ವರ್ಷದಲ್ಲಿ ದೀರ್ಘಾವಧಿಯ ಸರಾಸರಿ 92% ಮಳೆ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಈಶಾನ್ಯ, ವಾಯವ್ಯ ಮತ್ತು ದಕ್ಷಿಣ ಪರ್ಯಾಯ ದ್ವೀಪದ ಪ್ರದೇಶಗಳಲ್ಲಿ ಮಳೆ ಆಗುತ್ತೆ. 2023ರಲ್ಲಿ ಎಲ್ ನೀನೋ ವರ್ಷ ಆಗಿದ್ದರಿಂದ 94% ಮಳೆ ಆಗಿತ್ತು. ಈ ವರ್ಷವೂ ಕೂಡ ಸೂಪರ್ ಎಲ್ ನೀನೋ ಆಗ್ತಾ ಇದೆ. ಸೂಪರ್ ಎಲ್ ನೀನೋ ಆಗಬಹುದು ಅಂತ.
ಅವರು ಹೇಳ್ತಿದ್ದಾರೆ ಜೂನ್ನಿಂದ ಸೆಪ್ಟೆಂಬರ್ ಒಟ್ಟು ಮಳೆ ಅಂದರೆ ದೀರ್ಘಾವಧಿ ಏನಿರುತ್ತೆ ಅಲ್ಲಿ ಸರಾಸರಿ 90ಕ್ಕಿಂತಲೂ ಕಡಿಮೆ ಇರುತ್ತೆ ಅಂತ ಹೇಳಿದ್ದಾರೆ. ಮಾನ್ಸೂನ್ ಕೇರ್ ಜೂನ್ ಅಂತ ನಾವೇನು ಕರಿತೀವಿ, ಈ ಸಮಯದಲ್ಲಿ ಮಳೆ ಕೊರತೆ ಆಗುತ್ತೆ. ಹೀಗಾಗಿ ಬಿತ್ತನೆ ವಿಚಾರದಲ್ಲಿ ರೈತರೆಲ್ಲ ಜಾಗೃತಿಯನ್ನು ವಹಿಸಬೇಕು, ಯಾವ ಸಮಯದಲ್ಲಿ ಏನಾಗುತ್ತೆ ಏನು ಅನ್ನೋದನ್ನು ನೋಡಬೇಕು ಅಂತ ಹೇಳಿದ್ದಾರೆ. ತೀವ್ರ ಬಿಸಿಗಾಳಿ ಬೀರುವಂತಹ ಸಾಧ್ಯತೆ ಇದೆ ಅಂತೆಲ್ಲ ಹೇಳಿದ್ದಾರೆ. ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್, ಬಿಹಾರ, ಒಡಿಶಾ, ಛತ್ತೀಸ್ಗಢ, ಗುಜರಾತ್, ಆಂಧ್ರ ಪ್ರದೇಶ ಮತ್ತು ಈ ಬೇರೆ ಬೇರೆ ಪ್ರದೇಶಗಳಲ್ಲಿ ಬಿಸಿಗಾಳಿ ಉಂಟಾಗುತ್ತೆ ಅಂತ ಹೇಳಿರೋದು. ಮುಂಗಾರು ದುರ್ಬಲ ಆಗಿದ್ರೂ ಕೂಡ ಕೆಲ ಪ್ರದೇಶಗಳಲ್ಲಿ ಭಾರೀ ತರನಾದಂತಹ ಮಳೆ ಆಗುತ್ತೆ ಅಂತ. ಕೇರಳ, ಪುದುಚೇರಿ, ಅಂಡಮಾನ್ ನಿಕೋಬಾರ್ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಮಳೆ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಮತ್ತೊಂದು ಕಡೆ ಮೀನುಗಾರ ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬಾರದು ಅಂತೆಲ್ಲ ಹೇಳಿದ್ದಾರೆ. ಕರ್ನಾಟಕಕ್ಕೆ ವಿಚಾರಕ್ಕೆ ಬಂದರೆ ಕರ್ನಾಟಕದ ಒಳನಾಡಿನಲ್ಲಿ ಮತ್ತು ಬಿಹಾರ, ವೆಸ್ಟ್ ಬೆಂಗಾಳ ಈ ಪ್ರದೇಶಗಳಲ್ಲಿ ಗಾಳಿಯ ವೇಗ 50ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತಗಳು ಬೀಸುವಂತಹ ಸಾಧ್ಯತೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಅಲರ್ಟ್ ಇದು. ಈಗ ನಾನು ಅವಾಗಲೇ ಹೇಳ್ತಾ ಇದ್ದೆ ಇಂಡಿಯನ್ ಓಷನ್ ಡೈಪೋಲ್ ಅಂತ 2023ರಲ್ಲೂ ಕೂಡ ಎಲ್ನಿನೋ ಉಂಟಾದಂತಹ ಸಮಯದಲ್ಲಿ 94% ಮಳೆ ಆಗಿತ್ತು, ಅಂದರೆ ಜಾಸ್ತಿ ಮಳೆ ಆಗಿತ್ತು. ಈ ವರ್ಷವೂ ಕೂಡ ಹಾಗೆ ಆಗಬಹುದಾ? ವ್ಯತ್ಯಾಸ ಇಷ್ಟೇ, ಅವತ್ತು ಯಾಕೆ ಆ ಪರಿಪ್ರಮಾಣದಲ್ಲಿ ಮಳೆ ಆಗಿತ್ತು ಅಂತ ಹೇಳಿದ್ರೆ 2023ರಲ್ಲಿ IOD ಎಲ್ನಿನೋವನ್ನು ತಡೆದಿತ್ತು. ಎಲ್ನಿನೋ ಭಾರತಕ್ಕೆ ಏನು ಬರ್ತಾ ಇತ್ತಲ್ಲ ಅದನ್ನು ಹಿಂದೂ ಮಹಾಸಾಗರದಲ್ಲಿ ತಡೆದಿತ್ತು. ಆ ತಡೆದಿದ್ದರ ಕಾರಣಕ್ಕಾಗಿ 90% ಮಳೆ ಭಾರತದಲ್ಲಿ ಉಂಟಾಗಿತ್ತು, 94ರಷ್ಟು ಮಳೆ ಉಂಟಾಗಿತ್ತು. ಆದರೆ 2026ರಲ್ಲಿ ಈ ಇಂಡಿಯನ್ ಓಷನ್ ಡೈಪೋಲ್ ಅನ್ನುವಂಥದ್ದು ತಟಸ್ಥವಾಗಿದೆ. ಈ ತಟಸ್ಥವಾಗಿದ್ದರ ಕಾರಣಕ್ಕಾಗಿ ಎಲ್ನಿನೋವನ್ನು ತಡೆಯಬಲ್ಲಂಥ ಶಕ್ತಿ ಸಾಮರ್ಥ್ಯ ಈ IODಗೆ ಇಲ್ಲ. ಈ ಬೆಂಬಲ ಇಲ್ಲಿದ್ದರ ಕಾರಣಕ್ಕಾಗಿ ಈ ಬಾರಿ ವಿಪರೀತವಾಗಿ ಮಳೆ ಕೊರತೆ ಉಂಟಾಗಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿರೋದು. ಹೀಗಾಗಿ ರೈತರಿಗೂ ಕೂಡ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ರೈತರಿಗೆ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ, ಈಗ ಜೂನ್ ತಿಂಗಳಲ್ಲಿ 15 ದಿನನೋ 20 ದಿನನೋ ಮಳೆ ಆಗಲ್ಲ, ಅದಾದ ನಂತರ ಮಳೆ ಬರುತ್ತೆ ಅಂತಾರೆ. ಆ ಮಳೆ ಬಂದ ನಂತರ ರೈತರು ಏನು ಮಾಡಿಬಿಡ್ತಾರೆ, ವಿಪರೀತವಾಗಿ ಹಣವನ್ನು ಖರ್ಚು ಮಾಡಿ ಬೀಜ ಗೊಬ್ಬರ ಖರೀದಿ ಮಾಡಿ ಬಂದು ಬಿತ್ತೋ ಪ್ರಯತ್ನವನ್ನು ಮಾಡ್ತಾರೆ. ಅದಾದ ನಂತರ ಮತ್ತೆ ಮಳೆ ಕೊರತೆ ಉಂಟಾಗ್ಬಿಟ್ರೆ ಎಲ್ಲವೂ ಕೂಡ ಹಾಳಾಗ್ಬಿಡುತ್ತೆ. ಹೀಗಾಗಿ ಜಾಗರೂಕತೆಯಿಂದ ಇರಬೇಕು ಅಂತೆಲ್ಲ ಹೇಳಿದ್ದಾರೆ. ಭಾರತದ ಕೃಷಿ ಲೆಕ್ಕ ಏನು ಹಾಗಾದರೆ? ಓಕೆ, ಮಳೆ ಕೊರತೆ ಉಂಟಾಗುತ್ತೆ ಎಲ್ಲವೂ ಕೂಡ ಓಕೆ. ಭಾರತದ ಕೃಷಿ ಲೆಕ್ಕ ಏನಿದೆ, ಎಷ್ಟು ಡಿಪೆಂಡೆನ್ಸಿ ಇದೀವಿ ನಾವು? ಭಾರತದ ಒಟ್ಟು ಕೃಷಿ ಪ್ರದೇಶದ 51% ಭಾಗ ಇದೆ. ಒಟ್ಟಾರೆ ಕೃಷಿ 51%. ಇದರಲ್ಲಿ 40% ಪಾಲು ಸಂಪೂರ್ಣವಾಗಿ ಮಳೆಯನ್ನೇ ಅವಲಂಬಿಸಿದೆ. ಮಳೆಯಾಶ್ರಿತ ಕೃಷಿ ಇದೆ ಭಾರತದಲ್ಲಿ 40%. ದೇಶದ 47% ಜನಸಂಖ್ಯೆ ಕೃಷಿ ರಂಗವನ್ನೆಲ್ಲ ಅವಲಂಬಿಸಿದ್ದಾರೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಮಳೆಯ ಪ್ರಮಾಣ ಕುಂಠಿತ ಆಗುತ್ತೆ. ಗ್ರಾಮೀಣ ಭಾರತದ ಆರ್ಥಿಕ ಶಕ್ತಿಯ ಮೇಲೆ ಇದು ನೇರ ಪರಿಣಾಮವನ್ನು ಬೀರಬಹುದೇನೋ ಅಂತ ಲೆಕ್ಕಾಚಾರ ಇದು. ಹೆಂಗಿದು ಏನಾಗುತ್ತೆ ಅಂತ ಹೇಳಿದರೆ, ಮುಂಗಾರು ತಡವಾಗಿ ಆರಂಭ ಆಗುತ್ತೆ, ನಂತರ ಮಳೆ ಬರಬಹುದು. ಹೀಗಾಗಿ ಬಿತ್ತನೆ ಬೀಜನ ಎಲ್ಲವೂ ಕೂಡ ಹಾಳಾಗಬಹುದು ಅನ್ನುವಂಥದ್ದು ಒಂದು. ಎರಡನೇದು 47% ಜನಸಂಖ್ಯೆ ಕೃಷಿ ಮೇಲೆ ಡಿಪೆಂಡೆನ್ಸಿ. ಕೃಷಿ ಮೇಲೆ ಬಹುತೇಕರು ಡಿಪೆಂಡೆನ್ಸಿ ಎಲ್ಲಿದೆ? ಗ್ರಾಮೀಣ ಭಾಗ. ಗ್ರಾಮೀಣ ಭಾಗದಂತಹ ಜನರ ಆದಾಯ ಕುಸಿತ ಆದರೆ ಏನು ಪರಿಣಾಮ ಆಗುತ್ತೆ? ಹಣದುಬ್ಬರ ಜಾಸ್ತಿ ಆಗುತ್ತೆ. ಮುಂಗಾರು ಕೊರತೆ ಆದಾಗ ನಿಮಗೆ ಉತ್ಪನ್ನಗಳು, ಅದು ಬೇಳೆಕಾಳಾಗಿರ್ಬೋದು, ಎಣ್ಣೆಕಾಳಾಗಿರ್ಬೋದು, ತರಕಾರಿ ಎಲ್ಲದರ ಉತ್ಪನ್ನ ಕಡಿಮೆ ಆಗುತ್ತೆ. ಉತ್ಪನ್ನ ಖರೀದಿ ಆದಾಗ ಆ ಉತ್ಪನ್ನಗಳ ಬೆಲೆ ಜಾಸ್ತಿ ಆಗುತ್ತೆ. ಕೊರತೆ ಒಂದು, ಇದ್ದಿದ್ದರ ಪ್ರಮಾಣದಲ್ಲಿ ಅದರ ಬೆಲೆ ಜಾಸ್ತಿ ಆಗೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಆರ್ಥಿಕ ಹೊರೆ ಉಂಟಾಗುತ್ತೆ. ಇದರ ಪರಿಣಾಮವಾಗಿ ಹಣದುಬ್ಬರ ಶುರುವಾಗುತ್ತೆ. ಇದು ಆರ್ಥಿಕ ವ್ಯವಸ್ಥೆಯ ಮೇಲೆ ಹೊಡೆತ ಕೊಡುತ್ತೆ. ಮೂರನೇ ಬೆಳವಣಿಗೆ ಏನಾಗ್ಬೋದು, ಒಂದು ಉದ್ಯೋಗದ ಕಾರಣಕ್ಕಾಗಿ ವಲಸೆ ಶುರುವಾಗುತ್ತೆ. ಹೆಂಗೆ ವಲಸೆ? ಈಗ ಅನೇಕ ಜನ ಕೃಷಿಕರು ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ಕೃಷಿಯೇ ಕೈ ಕೊಟ್ಟಾಗ ಕೆಲಸ ಸಿಗದೇ ಇದ್ದಾಗ ನಗರ ಪ್ರದೇಶಗಳಿಗೆ ಅವರು ವಲಸೆ ಬರಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ಹೀಗಾಗಿ ವಲಸೆ ಶುರುವಾಗುತ್ತೆ. ಅದನ್ನು ಮ್ಯಾನೇಜ್ ಮಾಡುವಲ್ಲಿ ಸರ್ಕಾರವು ಕೂಡ ಸ್ವಲ್ಪ ಪ್ರಯತ್ನವನ್ನು ಪಡಬೇಕು. ಗ್ರಾಮೀಣ ಆರ್ಥಿಕತೆ ಹೆಂಗೆ ಕುಸಿತ ಆಗುತ್ತೆ? ನೀವು ಗ್ರಾಮೀಣ ಆರ್ಥಿಕತೆಯಲ್ಲಿ ನಮ್ಮ 2 ವೀಲರ್ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಟಾಟಾ ಎಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ವಾಹನ ಮಾರಾಟ ಇದೆಯಲ್ಲ, ಆಟೋಮೊಬೈಲ್ ಇಂಡಸ್ಟ್ರಿ 50% ಗ್ರಾಮೀಣ ಭಾಗವನ್ನೇ ಅವಲಂಬಿಸಿದಂಥ ಆಟೋಮೊಬೈಲ್ ಇಂಡಸ್ಟ್ರಿ ಇದು. ಒಂದು ವೇಳೆ ಮುಂಗಾರು ಕುಸಿತ ಆಗಿ ಉತ್ಪನ್ನದಲ್ಲಿ ಕುಸಿತ ಆಗಿಬಿಟ್ರೆ ಒಟ್ಟಾರೆಯಾಗಿ ಗ್ರಾಮೀಣ ಆರ್ಥಿಕತೆಗೆ ಈ ರೀತಿಯಾಗಿ ಹೊಡೆತ ಬೀಳುತ್ತೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಮಾರಾಟ ಕುಸಿತ ಆಗುತ್ತೆ, ಕೈಗಾರಿಕೆಗಳೆಲ್ಲ ಹೊಡೆತ ಬೀಳುತ್ತೆ, ಹಣದುಬ್ಬರದ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಅವ್ರ ಲೆಕ್ಕಾಚಾರಗಳು ಹೇಳ್ತಾ ಇರೋದು. ಹೀಗಾಗಿ ಕೃಷಿಯ ಮೇಲೆ ದೊಡ್ಡ ಮಟ್ಟದ ಹೊಡೆತ ಕೊಡುತ್ತೆ. ನೀವು 2009ರಲ್ಲಿ ನಿಮಗೆಲ್ಲ ನೆನಪಿರ್ಬೋದು, 2009ರಲ್ಲಿ ಏನಾಗಿತ್ತು, 22% ಮಳೆ ಕೊರತೆ ಆಗಿತ್ತು ಭಾರತದಲ್ಲಿ. ಮುಂಗಾರು ಕೊರತೆ ಆಯಿತು. ಜೂನ್ ಜುಲೈ ತಿಂಗಳಲ್ಲಿ ಬರಬೇಕಾದಂಥ ಮುಂಗಾರಿನ ಪ್ರಮಾಣ 22% ಕೊರತೆ ಆಯಿತು. ಅವತ್ತು
ಇವತ್ತೇನಾಗ್ಬಿಡ್ತು ಅಂತ ಹೇಳಿದರೆ ಇಡೀ ದೇಶದಲ್ಲಿರುವಂಥ ಒಟ್ಟಾರೆ ಜಿಲ್ಲೆಗಳ ಅರ್ಧಕ್ಕಿಂತ ಹೆಚ್ಚು ಜಿಲ್ಲೆಗಳನ್ನು ಕೂಡ ಬರಪೀಡಿತ ಜಿಲ್ಲೆಗಳು ಅಂತ ಗುರುತಿಸಬೇಕಾದಂಥ ಪರಿಸ್ಥಿತಿ ಬಂತು. 2009ರಲ್ಲಿ ಆದಂಥ ಬೆಳವಣಿಗೆ. 2014, 15, 2002 ಅದಾದ ನಂತರ 1987, 2004ರಲ್ಲಿ ಭಾರತ ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನೆಲ್ಲವನ್ನು ಕೂಡ ಅವರು ಅನುಭವಿಸಿದ್ದಾರೆ. ಹೀಗಾಗಿ ಜೂನ್ ತಿಂಗಳ ಮಳೆಯ ಕೊರತೆ ಅಂತ ಹೇಳಿದ್ರೆ ಅದು ನೇರವಾಗಿ ಗ್ರಾಮೀಣ ಆರ್ಥಿಕತೆಗೆ ಮತ್ತು ಒಟ್ಟಾರೆ ಆಹಾರ ಧಾನ್ಯಗಳು ಉತ್ಪಾದನೆಗೆ ಅದು ಹೊಡೆತ ಕೊಳ್ಳುತ್ತೆ ಅನ್ನೋದನ್ನೇ ಈ ಹವಾಮಾನ ಇಲಾಖೆ ಪ್ರಿಡಿಕ್ಟ್ ಮಾಡ್ತಾ ಇರೋದು. ಇದು ಭಾರತದ ಕೃಷಿ ಲೆಕ್ಕ ಆದರೆ ಎಲ್ಲಿನೋ ಬೇಯುತ್ತೆ ಭೂಮಿ ಅಂತ. ಏನಾಗುತ್ತೆ ಅಂತ ಹೇಳಿದರೆ 2026, 2030ರ ಈ ತಾಪಮಾನ 1.5 ಡಿಗ್ರಿ ಸೆಲ್ಸಿಯಸ್ ಮೀರುವಂತಹ ಸಾಧ್ಯತೆ ಇದೆ ಅಂತ. 1.5 ಡಿಗ್ರಿ ಸೆಲ್ಸಿಯಸ್ ಮೀರುವಂತಹ ಸಾಧ್ಯತೆ ಇದೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಭೂಮಿಯ ನೈಸರ್ಗಿಕ ರಕ್ಷಣೆಯ ನಿರ್ಣಾಯಕ ಭಾಗವಾದಂಥ ಅಮೆಜಾನ್ಗೆ ತೊಂದರೆ ಆಗುತ್ತೆ. ಕಲ್ಲಿದ್ದಲು, ತೈಲ, ಅನಿಲ ದಹನದಿಂದ ಭೂಮಿ ಎಲ್ಲ ಬಿಸಿ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಪ್ರವಾಹ, ಬರ ಮತ್ತು ಶಾಖ ಅಲೆಗಳೆಲ್ಲ ಸೇರಿದಂತೆ ಹವಾಮಾನ ವೈಪರೀತ್ಯ ಆಗುತ್ತೆ ಅಂತ ಅವರು ಪ್ರಿಡಿಕ್ಟ್ ಮಾಡಿರೋದು. ನೀವು ನೋಡಿ 2026ರಿಂದ 2030 ಅಂದರೆ ಮುಂದಿನ 5 ವರ್ಷಗಳಲ್ಲಿ ಕೈಗಾರಿಕಾ ಪೂರ್ವ ಮಟ್ಟಕ್ಕಿಂತ 1.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಳ ಆಗುತ್ತೆ ಅಂತ ಅವರು ಹೇಳ್ತಾ ಇರುವಂಥ ಲೆಕ್ಕಾಚಾರ ಹೆಂಗಿದೆ ಅಂತ ಹೇಳಿದ್ರೆ ಈ ಮುಂದಿನ 5 ವರ್ಷಗಳಲ್ಲಿ ಅದು 2027 ಆಗಿರ್ಬೋದು, 28, 29, 30 ಅಥವಾ 2026 ಈ 5 ವರ್ಷಗಳಲ್ಲಿ 1 ವರ್ಷ 1.5 ಡಿಗ್ರಿ ಸೆಲ್ಸಿಯಸ್ ದಾಟುವಂತಹ ಚಾನ್ಸಸ್ಗಳು 91% ಇದೆ ಅಂತ ಅವ್ರು ಹೇಳ್ತಾರೆ. 91% 1 ವರ್ಷ ಜಾಸ್ತಿ ಆಗ್ಬೋದು ಅಂತ. ಈ 5 ವರ್ಷಗಳ ಒಟ್ಟಾರೆ ಸರಾಸರಿ ತಾಪಮಾನವೇ 1.5 ಡಿಗ್ರಿ ಸೆಲ್ಸಿಯಸ್ ದಾಟುವಂತಹ ಚಾನ್ಸಸ್ಗಳು 75% ಇದೆ ಅಂತ ಅವರೆಲ್ಲ ಲೆಕ್ಕಾಚಾರ ಹಾಕಿದ್ದಾರೆ. ಅಂದರೆ ಒಟ್ಟು 5 ವರ್ಷದಲ್ಲಿ ಆಗುವಂಥ ಬೆಳವಣಿಗೆ. ಇದಕ್ಕೆಲ್ಲ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಅವರು. ಅತಿವೃಷ್ಟಿ, ಅನಾವೃಷ್ಟಿಗಳೆಲ್ಲ ಆಗುತ್ತೆ, ಮಾನ್ಸೂನ್ ವಿನ್ಯಾಸದಲ್ಲೆಲ್ಲ ಬದಲಾವಣೆ ಆಗುತ್ತೆ, ಮಳೆಯ ಏರುಪೇರುಗಳೆಲ್ಲ ಆಗುತ್ತೆ, ತೀವ್ರ ಬಿಸಿಗಾಳಿ ಉಂಟಾಗುತ್ತೆ, ಆರೋಗ್ಯದಂತಹ ತುರ್ತು ಪರಿಸ್ಥಿತಿಗಳೆಲ್ಲ ಬರಬಹುದು. ಒಂದೊಂದು ಕಡೆ ಅವರು ಹೇಳ್ತಾ ಇರೋದು, ಈಗ ನಾವು ಬೇಸಿಗೆಯಲ್ಲಿ ಕರ್ನಾಟಕದ ಬಳ್ಳಾರಿ, ರಾಯಚೂರು, ಸಿಂದಗಿ ಈ ಭಾಗಕ್ಕೆಲ್ಲ ಹೋದರೆ 36, 37 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರೋದನ್ನು ನೋಡ್ತೀವಿ. ಈ ಗದಗು ಆ ಪ್ರದೇಶದಲ್ಲಿ ಹೋಗ್ತಾ ಇದೆ, ವಿಪರೀತ ಬಿಸಿಲು ಇರುತ್ತೆ, ಕಾಲಿಡೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ. ಇದಕ್ಕೆ ಇವರು ಮಾಡಿರುವಂತಹ ಪ್ರಿಡಿಕ್ಟ್ ಏನಿದೆ ಅಂತ ಹೇಳಿದ್ರೆ ಬೇಸಿಗೆಯ ತಾಪಮಾನವೇ 48ರಿಂದ 50 ಡಿಗ್ರಿ ಸೆಲ್ಸಿಯಸ್ ಆಗಬಹುದು ಅಂತ ಹೇಳ್ತಾರೆ. ಈ 5 ವರ್ಷಗಳಲ್ಲಿ 2026ರಿಂದ 2030ರ ಈ ಅವಧಿಯಲ್ಲಿ ಬೇಸಿಗೆಯ ತಾಪಮಾನವೇ 48ರಿಂದ 50 ಡಿಗ್ರಿ ಸೆಲ್ಸಿಯಸ್ ಆಗಬಹುದು. ಹೀಗಾಗಿ ಆಹಾರ ಭದ್ರತೆ ವಿಚಾರದಲ್ಲಿ ಹೊಡೆತ ಬೀಳುತ್ತೆ, ಹಿಮ ನದಿಗಳೆಲ್ಲವೂ ಕೂಡ ಧಕ್ಕೆ ಆಗಿ ಹೋಗಿಬಿಡುತ್ತೆ, ಕೃಷಿಯ ಬಿಕ್ಕಟ್ಟು ಎದುರಾಗಬಹುದಂತಹ ಪರಿಸ್ಥಿತಿಗಳು ಮುಂದಿನ 5 ವರ್ಷಗಳಲ್ಲಿ ಬರಬಹುದು ಅಂತ ಇವರೆಲ್ಲ ಪ್ರಿಡಿಕ್ಟ್ ಮಾಡಿದ್ದಾರೆ. ಕಾರಣ ಏನು? ಒನ್ಸ್ ಅಗೇನ್ ಮಾನವ ನಿರ್ಮಿತ ಈ ಸಮಸ್ಯೆಗಳು. ಅರಣ್ಯ ನಾಶ ಮಾಡ್ತಿದ್ದೀವಿ, ಅಮೆಜಾನ್ನಂತಹ ಕಾಡುಗಳನ್ನು ಅತಿಕ್ರಮಣ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗಳು ವಿದೇಶಗಳೆಲ್ಲ ಆಗ್ತಾಯಿದೆ. ನಮ್ಮದೇ ಮಲೆನಾಡನ್ನು ತೆಗೆದುಕೊಳ್ಳಿ, ನಮ್ಮದೇ ಕರಾವಳಿ ಪ್ರದೇಶಗಳನ್ನು ಎಲ್ಲಿದೆ ಇವತ್ತು ಕಾಡಿನ ಪರಿಸ್ಥಿತಿ? ಉದಾಹರಣೆಗೆ ಬೆಂಗಳೂರಿನ ಉದಾಹರಣೆ. ಬೆಂಗಳೂರನ್ನು ಏನಂತ ಕರೀತಾ ಇದ್ರು? ಕೆರೆಗಳ ಅತಿ ಹೆಚ್ಚು ಇದ್ದಂತಹ ನಗರ ಇದು, ಸಸ್ಯ ಸಂಪತ್ತಿತ್ತು ಬೆಂಗಳೂರಿನಲ್ಲಿ. ಇವತ್ತೆಲ್ಲಿದೆ ಸಸ್ಯ ಸಂಪತ್ತು ಬೆಂಗಳೂರಿನಲ್ಲಿ? ಎಲ್ಲವನ್ನು ಕೂಡ ನಿರ್ನಾಮ ಮಾಡ್ತಾ ಇದ್ದೀವಿ. ಇದರ ಪರಿಣಾಮವನ್ನು ಮುಂದಿನ 5 ವರ್ಷಗಳಲ್ಲಿ ಅನುಭವಿಸಬಹುದು ಅಂತ ಇದೀಗ ಲೆಕ್ಕಾಚಾರವನ್ನು ಹಾಕಲಾಗಿದೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಮುಂಗಾರು ವಿಳಂಬ, ಬರಗಾಲ ಫಿಕ್ಸ್ ಅಂತ. ನೀವು ಸಹಜವಾಗಿ ನಾನು ಅವಾಗಲೇ ಹೇಳಿದೆ, ಮುಂಗಾರಿನ ಕೊರತೆ ಉಂಟಾದರೆ ಅದು ಇಡೀ ವರ್ಷದ ಕುಡಿಯುವ ನೀರಾಗಿರ್ಬೋದು, ನದಿಗಳ ನೀರು, ಅದಾದ ನಂತರ ನಿಮ್ಮ ಕೃಷಿ ಉತ್ಪನ್ನ ಎಲ್ಲದಕ್ಕೂ ಕೂಡ ಹೊಡೆತ ಬೀಳುತ್ತೆ. ಬರಗಾಲ ಅಂತ ಸಹಜವಾಗಿ ಅದನ್ನು ಹೇಳ್ಬೋದು. ಜೂನ್ 4ರವರೆಗೆ ಕೇರಳದಲ್ಲಿ ಬಹುತೇಕ ಒಣ ಹವೆ ಇರುತ್ತೆ ಅಂತ ಹೇಳಿದ್ದಾರೆ. ಜೂನ್ 4ರಿಂದ ಜೂನ್ 11ರ ನಡುವೆ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ ಆಗ್ಬೋದು ಅಂತ ಒಂದು 8 ದಿನಗಳಲ್ಲಿ. ಹವಾಮಾನ ಇಲಾಖೆಯ ಪ್ರಕಾರ ಜೂನ್ 11ರ ನಂತರ ಮಳೆ ಚುರುಕಾಗ್ಬೋದು ಅಂತ ಲೆಕ್ಕಾಚಾರ ಹಾಕಿದ್ದಾರೆ. ನಂತರ ದಿನಗಳಲ್ಲಿ ಮಳೆ ಹೆಚ್ಚಿನ ಪ್ರಗತಿ ಕಂಡುಬರೋದಿಲ್ಲ. ಪೂರ್ವ ಮುಂಗಾರು ಮಳೆ ಆದರೂ ಕೂಡ ಮುಂಗಾರಿನ ವೇಗ ವಿಳಂಬ ಆಗುತ್ತೆ ಅಂತ ಮೊನ್ನೆ ಹೇಳ್ತಾ ಇದ್ವಿ. ಈ ಎಲ್ಲಿನೋ ಪ್ರಭಾವವೇ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಎಲ್ಲಿನೋ ಪ್ರಮಾಣ ಅಥವಾ ಅದರ ಪ್ರಭಾವ ಜಾಸ್ತಿ ಆಗ್ತಾ ಹೋಗ್ತಾ ಹೋದಂತೆ ನಮಗೆ ಬರಬೇಕಾದಂತಹ ಮಳೆಗಳ ಮಾರುತಗಳ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ. ಶಕ್ತಿಯ ದುರ್ಬಲ ಆಗ್ತಾ ಹೋದಂತೆ ನಮಗೆಲ್ಲರಿಗೂ ಕೂಡ ಮಳೆಯ ಪ್ರಮಾಣ ಕುಸಿತ ಆಗ್ತಾ ಹೋಗುತ್ತೆ. ಹೀಗಾಗಿ ಮಳೆಯ ಬರದೆ ಹೋದರೆ ಬರಗಾಲ. ನೀವು 2013ರ ಕಲ್ಪನೆಯನ್ನು ನೆನಪು ಮಾಡ್ಕೊಳ್ಳಿ. 2013ರಲ್ಲಿ ಇಡೀ ರಾಜ್ಯಾದ್ಯಂತ ಬರಗಾಲ ಬಂದ್ಬಿಟ್ಟಿತ್ತು. ಕುಡಿಯೋ ನೀರಿಗೆ ಹಾಹಾಕಾರ, ಟ್ಯಾಂಕರ್ಗಳ ಮುಖಾಂತರ ನೀರು ಕೊಡುವಂತಹ ಪರಿಸ್ಥಿತಿಗಳು. ಇವತ್ತಿಗೂ ಕೂಡ ಅದೇ ಪರಿಸ್ಥಿತಿಗಳು ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿದೆ. ಅಂತಹ ಪರಿಸ್ಥಿತಿ ಒನ್ಸ್ ಅಗೇನ್ 2026ರಲ್ಲಿ ಬರಬಹುದು ಎನ್ನುವಂತಹ ಲೆಕ್ಕಾಚಾರಗಳು ಇದಕ್ಕೆ ಬರ್ತಾ ಇದೆ. ಹೀಗಾಗಿ ಮಳೆ ಬಂದಾಗ ಅದನ್ನು ಸಂಗ್ರಹಣೆ ಮಾಡಿಟ್ಕೊಳ್ಳೋದು, ನೀರಿನ ವಿಚಾರ, ಬೇರೆ ಬೇರೆ ನದಿಗಳ ವಿಚಾರ, ಸರ್ಕಾರ ತುರ್ತು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಆ ವಿಚಾರದಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ಕಾತೋರೋಣ. ಈ ಬಾರಿ ಮಾತ್ರ ಜನರು ಎಚ್ಚರಿಕೆಯಿಂದ ಇರೋದು ಬಾರಿ ಒಳ್ಳೆಯದು.